ನಮಸ್ತೆ ಎಲ್ಲರಿಗೂ. ನೋಡಿ, ಇದು ಪಾರ್ವತಿ ಬೆಟ್ಟ ಗುಂಡ್ಲುಪೇಟೆಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಇದೆ. ತುಂಬ ಪ್ರಾಚೀನವಾದಂತಹ ಪುರಾಣ ಇತಿಹಾಸ ಉಳ್ಳಂತಹ ಒಂದು ಕಥೆಯನ್ನು ಆಧರಿಸಿದ ಒಂದು ಸಂದರ್ಭ ಇಲ್ಲಿದೆ ಅಂತ ಹೇಳ್ತಾರೆ. ಪುರೋಹಿತರು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ಪಾರ್ವತಿ ದೇವಿ ನಿಂತಿದ್ದಾಳೆ, ಒಂದು ಕಮಲದ ಹೂವಿನ ಮೇಲೆ ನಿಂತಿದ್ದಾಳೆ. ತುಂಬ ಸುಂದರವಾಗಿದೆ. ಇದರ ಪೂರ್ತಿಯಾದ ಕಥೆನ ಅವರು ಮುಂದೆ ವಿಡಿಯೋದಲ್ಲಿ ಪುರೋಹಿತರು ಫುಲ್ಲು ಹೇಳ್ತಾರೆ ನೋಡಿ. ಇಲ್ಲಿನ ಕತೆ ಏನು ಅಂತ ಹೇಳಿದ್ರೆ, ಶಿವ ಪಾರ್ವತಿ ವಿವಾಹ ಆಗೋ ಸಂದರ್ಭದಲ್ಲಿ ವಿಂಧ್ಯ ಪರ್ವತ ತುಂಬ ಬೆಳ್ಕೊಂಡು ಹೋಗ್ತಾ ಇರುತ್ತಂತೆ. ಆ ಸಂದರ್ಭ ಅದನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಶಿವ ಅಗಸ್ತ್ಯ ಮುನಿಗಳನ್ನ ಕರೆದು ಒಂದು ಷರತ್ತುಗಳನ್ನ ಹಾಕ್ತಾರೆ. ಆ ಷರತ್ತಿನ ಸಂದರ್ಭದಲ್ಲಿ ಆಗ್ತಕ್ಕಂತಹ ಒಂದು ಕತೆ ಇಲ್ಲಿ ನಡೆಯುತ್ತೆ. ಅದರ ಇತಿಹಾಸವನ್ನು ಪೂರ್ತಿ ಪುರೋಹಿತರಿಗೆ ಹೇಳ್ತಾರೆ. ಪಾರ್ವತಿ ಬೆಟ್ಟ, ಗುಂಡ್ಲುಪೇಟೆ ತಾಲೂಕು, ತರಕನಂಬಿ ರಸ್ತೆ, ಕಂದೆಗಾಲ ಗ್ರಾಮ. ಈ ದೇವಸ್ಥಾನ ತುಂಬ ಪುರಾತನದ್ದು. ಇದರದೊಂದು ತುಂಬ ವಿಶೇಷವಾದಂಥದ್ದು, ಸಾಕಷ್ಟು ಮಾಹಿತಿಗಳಿದ್ದಾವೆ. ಅದ್ರ ಬಗ್ಗೆ ಅಲ್ಲಿನ ಪುರೋಹಿತರಾದಂಥ ಪವನ್ ಅವರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾರೆ ನಮಗೆ. ಸರ್ ನಮಸ್ತೆ. ನಮಸ್ಕಾರ. ಇದು ಸ್ಕಂದಗಿರಿ ಪಾರ್ವತಿ ಬೆಟ್ಟ ಅಂತ. ಈಶ್ವರ ಮತ್ತು ಪಾರ್ವತಿ ಮದುವೆ ನಡೀತಾ ಇರುತ್ತೆ. ಮದುವೆ ನಡಿಬೇಕಾದಾಗ ಪರ್ವತಗಳಿಗೆ ವಿಶೇಷವಾದ ಶಕ್ತಿ ಬರುತ್ತೆ. ಹಿಮಾಲಯದಲ್ಲಿ ನಡೀತಾ ಇರುತ್ತೆ. ಆಗ ಪರ್ವತಗಳೆಲ್ಲ ಒಂದು ಪಟ್ಟು ಬೆಳೆಯುತ್ತೆ, ವಿಂಧ್ಯ ಪರ್ವತ 2 ಪಟ್ಟು ಜಾಸ್ತಿ ಬೆಳೀತಾ ಹೋಗ್ತಾರೆ. ಆಗ ಅಲ್ಲಿ ದೇವತೆಗಳು ಋಷಿಮುನಿಗಳೆಲ್ಲ ಕೂತು ಮಾತಾಡ್ತಿರ್ಬೇಕಾದ್ರೆ ಅಗಸ್ತ್ಯಋಷಿಗಳು ಮಾತ್ರ ಬಂದಿರಲ್ಲ. ಆಗ ಹೇಳ್ತಾರೆ, ದ್ವಾರಪಾಲಕರನ್ನ ಕರೆದ ಶಿವ ಅಗಸ್ತ್ಯಋಷಿಗಳನ್ನ ಬಂದಾಗ ಕರೀರಿ ನಮ್ಮ ಹತ್ರ ಅಂದಾಗ ಆಯಿತು ಅಂತೇಳಿ ಬರ್ತಾರೆ. ಈಚ ಕಡೆಗೆ ಆಗ್ತಾನೆ ಅಗಸ್ತ್ಯಋಷಿಗಳು ಬರ್ತಿರ್ತಾರೆ. ಆಗ ಹೇಳ್ತಾರೆ, ಈಶ್ವರ ನಿಮ್ಮನ್ನು ಕರೀತಾ ಇದ್ದಾರೆ, ನೀವು ಬರಬೇಕಂತ ಅಂದಾಗ ಸರಿ ಅಂತೇಳಿ ಶಿವನ ಹತ್ರ ಬರ್ತಾರೆ. ಶಿವನ ಹತ್ರ ಬಂದಾಗ ಹೇಳ್ತಾರೆ, ನೀವು ದಕ್ಷಿಣ ಪ್ರಪಂಚ ಪರ್ಯಟನೆ ಮಾಡಬೇಕು, ಯಾವುದೇ ಕಾಲದಾಗ ನಡೆಸ್ಕೊಳ್ಳಿ, ನಾನು ಭಕ್ತಿ ಸಮೇತ ದರ್ಶನ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅಗಸ್ತ್ಯ ಋಷಿಗಳು ಮಾತು ಕೇಳ್ತಾರೆ, ಯಾವುದೇ ಮದುವೆಗೆ ಬಂದಾಗ ಆದಿತ್ಯ ಸ್ವೀಕಾರ ಕೊಟ್ಟು ಸಂತೋಷನ ಕಳಿಸ್ಬೇಕು, ನೀ ಯಾಕೆ ಮಧ್ಯಾಹ್ನದಿಂದ ಕಳಿಸ್ತಾ ಇಲ್ಲ, ಇದು ತಪ್ಪಲ್ವಾ ಅಂದಾಗ ಅಗಸ್ತ್ಯ ಋಷಿಗಳು ಕೇಳಿದಾಗ ಈಶ್ವರ ಹೇಳ್ತಾರೆ, ವಿಂಧ್ಯ ಪರ್ವತ 2 ಪಟ್ಟು ಜಾಸ್ತಿ ಬೆಳೀತಾ ಇದ್ದಾರೆ, ಗಾಳಿ ಬೇಕು, ತೊಂದರೆ ಆಗುತ್ತೆ ಅಂದಾಗ ಸರಿ ಅಂತೇಳಿ ಒಪ್ಕೋತಾರೆ. ಒಪ್ಕೊಂಡು ಬಂದಾಗ ಗುರುಗಳೆಲ್ಲ ಹೋಗ್ಬೇಕಂದು ಶಿಷ್ಯಂದ್ರ ಹತ್ರ ಹೇಳ್ಬೇಕು, ಶಿಷ್ಯಂದ್ರೆಲ್ಲ ಹೋಗ್ಬೇಕಂದು ಗುರುಗಳ ಹತ್ರ ಹೇಳ್ಬೇಕು, ಗುರುಗಳು ಶಿಷ್ಯಂದ್ರ ಹತ್ರ ಹೋಗ್ತಾರೆ. ವಿಂಧ್ಯ ಪರ್ವತ ನಾವೇನು ಸಹಜವಾಗಿ ತಲೆ ಬಾಗ್ತೀವೋ ಹಂಗೆ ವಿಂಧ್ಯ ಪರ್ವತ ತಲೆ ಬಾಗ್ದಾಗ ಹೇಳ್ತಾರೆ, ಈಶ್ವರನಿಂದ ಆಜ್ಞೆ ಆಗಿದೆ, ದಕ್ಷಿಣ ಪ್ರಪಂಚ ಪರ್ಯಟನೆ ಮಾಡೋದಕ್ಕೋಸ್ಕರ ನಾ ಬರದಂಕಾನಿ ತಲೆ ಎತ್ಕೊಡ್ದು ಅಂತೇಳಿ ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬಂದಾಗ ಮೊದಲನೇದಾಗಿ ಗೋಪಾಲ ಸ್ವಾಮಿ ಬೆಟ್ಟ ಮಾಡ್ತಾರೆ. ತದನಂತರ ಇಲ್ಲಿ ಬರ್ತಾರೆ. ಸಾಯಂಕಾಲ ಆಗಿರುತ್ತೆ, ಪ್ರದೋಷ ಕಾಲ ಆಗಿರುತ್ತೆ. ಒಂದು ತಪಸ್ಸು ಕೂತಾಗ ಅಮ್ನೋರೀಶ್ವರ ಕೊರವಂಜಿವೇಶ್ವರ ದರ್ಶನ ಕೊಟ್ಟಿದ್ದಂಥ ಜಾಗ ಇದು. ಈ ಲಿಂಗ ಮೂಲಲಿಂಗ ವಿಶೇಷ ಅಂದರೆ ಪ್ರಧಾನ ಲಿಂಗ ಮೂಲಲಿಂಗ ಎಂದು ವಿಶೇಷ. ಪ್ರತಿ ವರ್ಷಕ್ಕೊಮ್ಮೆ ಒಂದು ಪತಂಕಾಲಷ್ಟು ಬೆಳೆಯುತ್ತೆ. ಪಾತಾಳೋಕ್ತಿಂದಲೂ ಬೆಳ್ಕೊಂಡಂತಹ ಲಿಂಗ ಮತ್ತು ನಂದಿ ಇದು. ಲಿಂಗ ಪ್ರತಿಷ್ಠಾಪನೆ ಆದಮೇಲೆ ಸುತ್ತಮುತ್ತ ನೀರೆಲ್ಲ ಕಡೆ ಹುಡುಕ್ತಾರೆ, ನೀರೆಲ್ಲೂ ಸಿಗಲ್ಲ. ಆಗ ಬಲಭಾಗದಲ್ಲಿ ಹೋಗಿ ಒಂದು ಬಂಡೆ ಕಲ್ಲನ್ನ ಇಟ್ಬಿಟ್ಟು ಕಮಂಡದಿಂದ ಕುಟ್ಟಿದಾಗ ಗಂಗೆ ಉತ್ಪತ್ತಿ ಆಗ್ತದೆ. ಗಂಗೆ ನನ್ನ ಕರ್ಮ ಮನುಷ್ಯ ಕರ್ಮ ಎರಡನ್ನೂ ಹೊತ್ಕೊಂಡಿದ್ದೀನಿ, ಕರ್ಮ ಕಳಿಬೇಕು ಅಂತ ಹೇಳ್ತಾರೆ. ಆಗ ಗಂಗೆಗೆ ಅಗಸ್ತ್ಯ ಋಷಿಗಳು ಹೇಳ್ತಾರೆ, ಇಲ್ಲಿ ಗುಪ್ತಗಾಮಿನಿ ಆಗಲಿ, ನಿನ್ನ ಕರ್ಮ ಮನುಷ್ಯ ಕರ್ಮ ಎರಡನ್ನೂ ಕಳೀತೀಯಾ ಅಂತ ಹೇಳ್ತಾರೆ. ಮೊದಲು ಮಳೆ ಪ್ರಮಾಣ ಇರೋದ್ರಿಂದ ಕೋಟೆ ಹಿಮದಲ್ಲಿ ಯಾವಾಗಲೂ ಜಾಸ್ತಿ ಹರಿತಾ ಇತ್ತು, ಹೊಲದಲ್ಲಿ ಯಾವಾಗಲೂ ಶೇಖರಣೆ ಆಗಿರುತ್ತೆ. ಈಶ್ವರ ಅಗಸ್ತ್ಯ ಋಷಿಗಳಿಗೆ ದರ್ಶನ ಕೊಟ್ಟಾಗ ಹೇಳ್ತಾರೆ, ನಿನ್ನ ಮದುವೆ ನಾನು ನೋಡಲಿಲ್ಲ, ನೀನು ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ. ಆಯಿತು ಸರಿ ಅಂತೇಳಿ ಈಶ್ವರ ಮತ್ತು ಮದುವೆ ಆಗುತ್ತೆ. ಅಮ್ಮನವರು ಕಾಲ್ಪನಿಕ ಮತ್ತು ಅಗಸ್ತ್ಯ ಋಷಿಗಳಿಗೆ ಕಾಲ್ಪನಿಕವಾಗಿ ಬಂದಿರೋ ಅದೇ ರೀತಿ ಮೂರ್ತಿ ಸುಭಂಗಿ ರೂಪದಲ್ಲಿ ನಿಂತಿರೋದು ಅಮ್ಮನವರು. ಇಲ್ಲಿ ಕಮಲದ ಮೇಲೆ ನಿಂತಿದ್ದಾರೆ, ಅದು ವಿಶೇಷ. ಯಾವುದೇ ದೇವಿ ಪೀಠದ ಮೇಲೆ ನಿಂತಿದ್ರೆ ಇಲ್ಲಿ ಕಮಲದ ಮೇಲೆ ನಿಂತಿದ್ದಾರೆ, ಅದು ವಿಶೇಷ. ಈ ದೇವಸ್ಥಾನ ಸುತ್ತ ಬೆಟ್ಟ ಮಧ್ಯ ದೇವಸ್ಥಾನ ನಿರ್ಮಾಣ ಆಗಿರೋದು. ಆಗಿನ ಕಾಲದಲ್ಲಿ ಏನಾದ್ರು ಬೇಜಾರಾದಾಗ ಈಶ್ವರ ಮತ್ತು ಪಾರ್ವತಿ ಈ ಜಾಗಕ್ಕೆ ಪಗಡೆ ಗುಂಚಿಕೊಂಡು ಹೋಗ್ತಾ ಇದ್ರು. ಸ್ಕಂದ ಕಣ್ಣು ಕೋಪಿಸ್ಕೊಂಡು ಹೋದಾಗ ಅನ್ನ ಕೋಪಶಮನ ಕರ್ಕೊಂಡು ಬರಬೇಕಾದಾಗ ಈ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರಕ್ಕೆ ಬಂದ ನೆನಪಿಗೋಸ್ಕರ ಸ್ಕಂದಗಿರಿ ಪಾರ್ವತಿ ಬೆಟ್ಟ ಅಂತ ನಾಮಕರಣ ಮಾಡ್ತಾರೆ. ಇಲ್ಲಿ ಅಮ್ಮನವರೀಶ್ವರ ಕೊರವಂಜಿವೇಶ್ವರ ದರ್ಶನ ಕೊಟ್ಟಿದ್ದಂಥ ಜಾಗ ಇದು. ಇಲ್ಲಿ ಮೇ ತಿಂಗಳ ರಥೋತ್ಸವ ಬರುತ್ತೆ, ಬುದ್ಧ ಪೌರ್ಣಮಿ ದಿನ. ಅದು ವಿಶೇಷ. ನೋಡಿದ್ರಲ್ಲ ಬಂಧುಗಳೇ,
ಈ ಪಾರ್ವತಿ ಬೆಟ್ಟ ಅನ್ನೋಂಥದ್ದು ಎಷ್ಟು ವಿಶೇಷತೆಗಳಿಂದ ಕೂಡಿದೆ. ಇದ್ರ ಕತೆ ತಿಳಿದವ್ರಿಗಾಗಲಿ ಅಥವಾ ಇದನ್ನು ತಿಳ್ಕೊಬೇಕಾದವ್ರಿಗಾಗಲಿ ಖಂಡಿತ ಇಲ್ಲಿಗೊಮ್ಮೆ ಬನ್ನಿ. ಅದರಿಂದ ನಿಮ್ಮ ಮನೆ ಮನಸ್ಸಿಗೆಲ್ಲ ಮಂಗಳ ಆಗಲಿ ಅಂತ ನಾನು ಕೇಳ್ಕೊತೀನಿ ಈ ಮುಖಾಂತರ. ಧನ್ಯವಾದಗಳು ಸ್ವಾಮೀಜಿ. ಎಷ್ಟು ಚೆನ್ನಾಗಿ ಶಿವ ಪಾರ್ವತಿಯ ಪುರಾಣ ಇತಿಹಾಸದ ಕಥೆಯನ್ನು ವಿವರಣೆ ಕೊಟ್ಟರು. ತುಂಬ ಪ್ರಾಚೀನವಾದಂತಹ ದೇವಾಲಯ. ಪ್ರತಿಯೊಬ್ಬರು ಕೂಡ ಈ ಕಡೆ ಬಂದಾಗ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ನೋಡಿ. ಅವ್ರಿಗೆ ಕೂಡ ಎಷ್ಟು ಚೆಂದ ಇದೆ. ನಾವು ಎಲ್ಲ ಮುಗಿಸ್ಕೊಂಡ್ವಿ, ಹೊರಡಕ್ಕೆ ರೆಡಿ ಆಗ್ತಿದ್ವಿ. ಜಾತ್ರೆ ಇರೋದ್ರಿಂದ ಅಲ್ಲಿ ಎಲ್ಲವನ್ನು ರೆಡಿ ಮಾಡ್ತಾಯಿದ್ರು ನೋಡಿ. ಮೇಲೆ ದೇವಾಲಯದ ಮೇಲೆ ಬೆಟ್ಟದಿಂದ ನೋಟ ಹೀಗೆ ಕಾಣಿಸುತ್ತೆ. ತುಂಬ ಅಂತೂ ಖುಷಿ ಆಯಿತು. ಅದರ ಇತಿಹಾಸವನ್ನು ತಿಳ್ಕೊಂಡಾಗಾಯಿತು. ನಾವು ಸುಮ್ಮನೆ ಹೋಗಿ ಬರೋದಕ್ಕಿಂತ ಈ ರೀತಿ ಕಥೆನ ಎಲ್ಲ ತಿಳ್ಕೊಂಡು ನಾವು ಹೋದಾಗ ಇನ್ನೂ ಭಕ್ತಿ, ಅದ್ರ ಬಗ್ಗೆ ಶ್ರದ್ಧೆ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ಈ ಟೆಂಪಲ್ನ ವಿವರಣೆ ಪೂರ್ತಿಯಾಗಿ ನಿಮಗೆ ಕೊಟ್ಟಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಂದು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.